ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಬೇಸಿಗೆ ಬಿಸಿಲು ಜೋರಾಗಿದೆ ಅಲ್ವಾ? ಹೊರಗೆ ಬಂದರೆ ಸಾಕು ಏನಾದರೂ ತಣ್ಣಗೆ ಕುಡಿಯೋಣ ಅನಿಸುತ್ತೆ. ಒಳ್ಳೆ ಶರ್ಬತ್ ಇದ್ರಂತೂ ತಂಪಾಗುತ್ತೆ ದೇಹ. ಹೀಗೆ ಅನಿಸಿದ ಕೂಡಲೇ ಹೋಗಿ ಇದನ್ನು ಮಾತ್ರ ಕುಡಿಬೇಡಿ. ಈ ಸಿರಪ್ಪನ್ನು ಕುಡಿದ್ರೆ ಆಸ್ಪತ್ರೆಗೂ ಸೇರಬೇಕಾಗಬಹುದು, ಜೊತೆಗೆ ನಿಮ್ಮ ಆ ದುಡ್ಡು ಮಸೀದಿ ಹಾಗೂ ಮದ್ರಾಸಾಗೆ ಹೋಗಿ ಸೇರುತ್ತೆ. ಯಾವುದಿದು ಶರ್ಬತ್ತು, ಏನು ಕತೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಬಾಬಾ ರಾಮದೇವ್ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಇವರು ಇಂಡೈರೆಕ್ಟ್ ಆಗಿ ಒಂದು ದೊಡ್ಡ ಮುಸ್ಲಿಂ ಕಂಪನಿಯಾದ ರೂಹ್ ಅಫ್ಜಾ ಹಿಂದೆ ಬೀಳ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಈಗೀಗ ಭಾರತ ಬದಲಾಗ್ತಾ ಇದೆ. ಸತ್ಯವನ್ನ ಸತ್ಯ ಅಂತ ಹೇಳೋಕೆ ಸುಮಾರು ಜನಕ್ಕೆ ಧೈರ್ಯ ಬಂದಿದೆ. ಇದರ ಕ್ರೆಡಿಟ್ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹೋಗಬೇಕು. ಬಾಬಾ ರಾಮದೇವ್ ಅವರು ಒಂದು ಹೊಸ ಶರ್ಬತ್ ಪ್ರಾಡಕ್ಟ್ ಅನ್ನು ತಂದಿದ್ದಾರೆ, ಪತಂಜಲಿ ಜ್ಯೂಸ್ ಅಂತ. ಈ ಪ್ರಾಡಕ್ಟ್ ಬಗ್ಗೆ ಪ್ರಚಾರ ಮಾಡುವಾಗ ಬಾಬಾ ರಾಮದೇವ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿದೆ. प्रहार जहर, दूसरी तरफ शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती। ठीक है, उनका मजहब है, लेकिन आप यदि वो शरबत पिएंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। तो लो, आपको इस शरबत जिहाद से बचाना है तो सब तक ये ರೂಹ್ ಅಫ್ಜಾ ಕಂಪನಿ ಭಾರತದಲ್ಲಿ ಹುಟ್ಟಿಕೊಂಡಂಥ ಕಂಪನಿ. ಹಕೀಮ್ ಹಫೀಜ್ ಅನ್ನೋ ವ್ಯಕ್ತಿ ಇದನ್ನು ಹುಟ್ಟು ಹಾಕ್ತಾರೆ. ಆದರೆ ಈಗ ಈ ಕಂಪನಿಯ ಎಕಾನಮಿ ಬಹಳ ದೊಡ್ಡದು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕೂಡ ವಿಸ್ತರಿಸಿಕೊಂಡಿದೆ. ಹಮ್ದರ್ದ್ ಇದರ ಮ್ಯಾನುಫ್ಯಾಕ್ಚರಿಂಗ್ ಮಾಡತ್ತೆ. ನೀವು ಅದನ್ನು ತಂದು ಜ್ಯೂಸ್ ಮಾಡಿಕೊಂಡು ಕುಡ್ದಿರಬಹುದು. ಇದೊಂದು ಸಿರಪ್, ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಆ್ಯಡ್ ಮಾಡಿಕೊಂಡು ಕುಡಿಯೋದು. ಈ ಕಂಪನಿ ಇದೆಯಲ್ವಾ, ರೂಹ್ ಅಫ್ಜಾ ಕಂಪನಿ, ಇದರ ಬಗ್ಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಕಂಪನಿ ಆಫೀಸ್ ಹಾಗೂ ಉಳಿದ ಜಾಗ ವಕ್ಫ್ ಭೂಮಿ ಅಂತೆ. ಹೀಗಂತ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಪೇಪರ್ಗಳಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ರೂಹ್ ಅಫ್ಜಾ ಕಂಪನಿಯ ಆದಾಯ ವಕ್ಫ್ ಬೋರ್ಡ್ಗೆ ಹೋಗುತ್ತೆ ಹೇಳಲಾಗ್ತಾ ಇದೆ. ಈಗ ಪ್ರಶ್ನೆ ಏನಂದರೆ, ವಕ್ಫ್ ಬೋರ್ಡ್ಗೆ ಹೋದ ನಂತರ ಆ ಹಣ ಏನಾಗುತ್ತೆ, ಎಲ್ಲಿ ಆ ಹಣವನ್ನು ಬಳಕೆ ಮಾಡಲಾಗುತ್ತೆ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಬಾಬಾ ರಾಮದೇವ್ ಅವರು ಶರ್ಬತ್ ಜಿಹಾದ್ ಅನ್ನೋ ಹೊಸ ಪದವನ್ನು ಸೃಷ್ಟಿಸಿದ್ದಾರೆ. ರೂಹ್ ಅಫ್ಜಾ ಒಂದು ದೊಡ್ಡ ಜನಪ್ರಿಯ ಬ್ರ್ಯಾಂಡ್, ಜನ ತುಂಬ ಇಷ್ಟಪಟ್ಟಿದ್ದಾರೆ, ಇದು ಬೇರೆ ವಿಷಯ. ಆದರೆ ಈ ಕಂಪನಿ ರೂಹ್ ಅಫ್ಜಾ ವಕ್ಫ್ ಜಾಗದಲ್ಲಿ ನಿರ್ಮಿಸಿ ನಂತರ ಒಂದು ವೇಳೆ ಅದರ ಆದಾಯದ ಹಣ ವಕ್ಫ್ ಬೋರ್ಡ್ಗೆ ಹೋಗ್ತಾ ಇದ್ರೆ ಇದು ಹಿಂದೂಗಳಿಗೆ ಎಚ್ಚರಿಕೆಯ ವಿಷಯ. ಇದು ಹೆಂಗಾಗುತ್ತೆ ಅಂದರೆ ನಾವೇ ದುಡ್ಡು ಕೊಟ್ಟು ನಮ್ಮ ಅವನತಿಯನ್ನು ತಂದ್ಕೊಂಡಂಗೆ. ಬಾಬಾ ರಾಮದೇವ್ ಅವರು ಎಲ್ಲರ ಮುಂದೆ ಬಂದು ಧೈರ್ಯವಾಗಿ ಇಷ್ಟು ದೊಡ್ಡ ಕಂಪನಿಗೆ ಚಾಲೆಂಜ್ ಮಾಡ್ತಾರೆ. ಇದು ತುಂಬ ದೊಡ್ಡ ವಿಷಯ. ಹಿಂದೂಗಳಲ್ಲಿ ಜಾಗೃತಿ ಮೂಡಲೇಬೇಕು. ನೀವು ಇನ್ನೊಂದನ್ನು ನೋಡಿ, ಬಾಬಾ ರಾಮದೇವ್ ಅವರು ಚಾಲೆಂಜ್ ಮಾಡಿದ ಹಮ್ದರ್ದ್ ಕಂಪನಿಯಲ್ಲಿ 99% ಕೆಲಸಗಾರರು ಮುಸ್ಲಿಮರೇ ಇದ್ದಾರೆ. ಇಲ್ಲಿ ಕೆಲಸಗಾರರಲ್ಲೂ ಪಕ್ಷಪಾತ ಯಾಕೆ? ಈಗ ನನಗೂ ಸೇರಿ ಹೇಳ್ತಾರೆ ನೀವು ಕೋಮುವಾದಿಗಳು ಅಂತ. ಆದರೆ ಅವರು ಕೆಲಸದ ವಿಷಯದಲ್ಲಿ ಮಾಡಿದ ತಾರತಮ್ಯ ಕೋಮುವಾದ ಆಗೋದಿಲ್ವಾ? ಅದೇ ಹಿಂದೂ ಕಂಪನಿಗಳಲ್ಲಿ ಮುಸ್ಲಿಮರು ಇರ್ತಾರೆ, ಆದರೆ ಅವರ ಕಂಪನಿಯಲ್ಲಿ ಹೆಚ್ಚಿನವರು ಮುಸ್ಲಿಮರೇ ಆಗಿರೋದು. ಯಾಕೆ? ಇದೊಂದೇ ಅಲ್ಲ, ನೀವು ಹಿಮಾಲಯನ್ ಕಂಪನಿಯನ್ನು ನೋಡಿ, ಅದರಲ್ಲೂ ಕೂಡ ಹೆಚ್ಚಿನವರು ಮುಸ್ಲಿಮರೇ ಇರೋದು. ಹಿಂದೂಗಳ ಕಂಪನಿಯಲ್ಲಿ ಮುಸ್ಲಿಮರಿಗೆ ಕೆಲಸ ಬೇಕು, ಅದೇ ಮುಸ್ಲಿಮರ ಕಂಪನಿಯಲ್ಲಿ ಹಿಂದೂಗಳು ಯಾಕೆ ಬೇಡ? ಒಟ್ಟಾರೆ ಬಾಬಾ ರಾಮದೇವ್ ಅವರ ಈ ಹೇಳಿಕೆ ಭಾರತದಲ್ಲಿನ ಹಿಂದೂಗಳಿಗೆ ಕಣ್ಣು ತೆರೆಯುವಂಥ ಸುದ್ದಿ. ಇದನ್ನು ಪ್ರತಿ ಹಿಂದೂಗಳು ಕೂಡ ಅರ್ಥ ಮಾಡ್ಕೋಬೇಕು. ನೀವು ಖರ್ಚು ಮಾಡುವ ಒಂದೊಂದು ರೂಪಾಯಿ ಹಣ ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ನೋಡಿ ಖರ್ಚು ಮಾಡಿ. ಇಲ್ಲಿ ಬಾಬಾ ರಾಮದೇವ್ ಅವರ ಪ್ರಶ್ನೆ ಕರೆಕ್ಟ್ ಆಗಿದೆ. ಶರ್ಬತ್ನ ಹಣ ವಕ್ಫ್ಗೆ ಹೋಗುತ್ತೆ ಅಂದ್ಕೊಳ್ಳಿ, ನಂತರ ವಕ್ಫ್ನಿಂದ ಎಲ್ಲಿಗೆ ಹೋಗುತ್ತೆ ಹಣ?
ಇದು ತನಿಖೆ ಮಾಡಬೇಕಾದಂಥ ವಿಷಯ. ಇದನ್ನ ಮುಚ್ಚಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಬಿಡಿ. ಯಾಕಂದ್ರೆ ಮೋದಿ ಸರ್ಕಾರ ಬಂದ ನಂತರ ಎಲ್ಲ ಸಂಸ್ಥೆಗಳು ನಿಯಮಗಳು ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಕೆಲಸ ಮಾಡ್ತಾ ಇದೆ. ಯಾರು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ರಾಮದೇವ್ ಬಾಬಾ ಅವರು ಈ ಹೇಳಿಕೆಯನ್ನು ಕೊಟ್ಟು ಈ ರೀತಿಯ ಕಂಪನಿಗಳ ಮೇಲೆ ತನಿಖೆ ನಡೆಸಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಷ್ಟೇ. ಅಫ್ಕೋರ್ಸ್ ತನಿಖೆ ನಡೆಸೋದು ಬಹಳ ಮುಖ್ಯ. ಜನಸಾಮಾನ್ಯರಿಗೂ ಗೊತ್ತಾಗಬೇಕಲ್ವಾ ಆ ಕಂಪನಿ ಯಾರಿಗೆ ಸೇರಿದ್ದು, ಯಾರು ಅದನ್ನು ನೋಡ್ಕೊಳ್ಳೋದು ಅಂತ, ಆ ಹಣ ಎಲ್ಲಿಗೆ ಹೋಗುತ್ತೆ ಅಂತ. ಆ ಹಣ ದೇಶಕ್ಕಾಗಿ ಬಳಸಲಾಗುತ್ತಾ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗೆ ಖರ್ಚು ಮಾಡಲಾಗ್ತಿದೆಯಾ ಅನ್ನೋದು ಗೊತ್ತಾಗಲೇಬೇಕು. ಈ ತರಹದ ಎಷ್ಟೋ ವಿಷಯಗಳು ನಮ್ಮ ನಡುವೆ ನಡೀತಾ ಇದೆ ನೋಡಿ. ಈಗೀಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಇನ್ನೂ ಕೆಲವೊಂದಿಷ್ಟು ಬಯಲಾಗಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.